ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ನ ಪ್ರೀ ಮ್ಯಾಚಿಂಗ್ ನಡೀತಾ ಇದೆ. ಹುಬ್ಳಿನಲ್ಲಿ ಕೂಡ ಪ್ರೀ ಮ್ಯಾಚಿಂಗ್ ನಡೀತಾ ಇದೆ. ಮೊನ್ನೆ 1ನೇ ತಾರೀಕು 2ನೇ ತಾರೀಕು ಹುಬ್ಳಿ ವಾರ್ಡ್ ನಂಬರ್ 59ರಲ್ಲಿ ಹುಬ್ಳಿ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BLO ಕುಲಕರ್ಣಿ ಅವರು ಮತ್ತು BLA 2 ಮರ್ಯಾದಾಸ್ ಅವರು ಮನೆ ಮನೆ ಸರ್ವೆಗೆ ಹೋಗಿದ್ದಾರೆ. ಮನೆ ಮನೆ ಸರ್ವೆ ಮಾಡ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅಲ್ಲಿ ಸುವರ್ಣ ಅನ್ನುವಂಥ ಮಾಜಿ ಕಾರ್ಪೊರೇಟ್ರು ಈ BLOಗೆ ಮತ್ತು BLA 2ಗೆ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಕರ್ನಾಟಕ ರಾಜ್ಯದಲ್ಲಿ SIR ಆಗಬಾರ್ದು, SIRಗೆ ಅಡೆತಡೆ ಮಾಡಬೇಕು. ಈ ಮಾನಸಿಕತೆಯನ್ನು ಈಗಾಗಲೇ ಕಾಂಗ್ರೆಸ್ ಬೆಳೆಸ್ತಾ ಇದೆ. ಮರ್ಯಾದಾಸು BLA 2 ಆಗಿರುವ ಕಾರಣಕ್ಕಾಗಿ ಅವರ ಮನೆ ಮಂದಿ ಎಲ್ಲ ಹೋಗಿ ಅವರ ಜೊತೆ ನಿಂತ್ಕೊಂತಾರೆ. ಬೇರೆ ಬೇರೆ ಮನೆಗಳಲ್ಲಿ ಪ್ರೀ ಮ್ಯಾಚಿಂಗ್ ಸರ್ವೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತೆ ಸುಜಾತ, ಮರ್ಯಾದಾಸ್ ಮತ್ತು ಸುಜಾತ ಒಂದೇ ಮನೆಯವರು, ಅವರು ಹೋಗಿ ನಿಂತ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸುವರ್ಣ ಅವರು 4 ಕೇಸ್ಗಳನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡ್ತಾರೆ. FIR ಆಗುತ್ತೆ. FIR ಆದ ಮೇಲೆ ಬಹಳ ಒತ್ತಡ ಮಾಡಿ ಸುಜಾತ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಸುಜಾತ ಮನೆ ಮುಂದೆ ಅವರೇನೋ ಭಯೋತ್ಪಾದಕರ ರೀತಿಯಲ್ಲಿ ಪೊಲೀಸರು ಸುತ್ತುವರಿತಾರೆ ಮನೆಗೆ. BLA 2 ಸುಜಾತ ಅವರ ತಾಯಿ ಅವರ ಮನೆ ಮಂದಿಗೆಲ್ಲ ಅರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಜಾತ ಅವರನ್ನು ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇವತ್ತು ಅಮಾನವೀಯ ಆಗಿದೆ. ಮಹಿಳೆಯ ಮೇಲೆ ಅವಳನ್ನು ವಿವಸ್ತ್ರಗೊಳಿಸಿ ಒಂದು ರೀತಿಯಲ್ಲಿ ಅತ್ಯಾಚಾರ ನಡೆಸುವಂಥ ಪ್ರಯತ್ನ ಆಗಿದೆ. ಒಬ್ಬ ದಲಿತ ಮಹಿಳೆಯ ಮೇಲೆ ಈ ರೀತಿ ವರ್ತನೆ ಮಾಡಿರುವಂಥದ್ದು ಅನವಶ್ಯಕವಾಗಿ ಕೆಲಸ. ಹೌದು, SIRನ ಕೆಲಸ, ಪ್ರೀ ಮ್ಯಾಚಿಂಗ್ ಕೆಲಸ. ಇವತ್ತು ಎಲ್ಲ ಪಕ್ಷಕ್ಕೆ ಸೂಚನೆ ಇದೆ, SIR ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ BLA 2ಗಳು ಕೂಡ ಹೋಗಬೇಕು, ಭಾಗವಹಿಸಬೇಕು. ನಮ್ಮ ವಾರ್ಡಲ್ಲಿ ನಮ್ಮ ಬೂತಲ್ಲಿ ಕರೆಕ್ಟಾಗಿ SIR ಆಗುತ್ತೋ ಇಲ್ಲ ಅನ್ನುವಂಥದ್ದನ್ನು ಚೆಕ್ ಮಾಡಬೇಕು. ವೋಟರ್ಸ್ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಸರ್ಕಾರದ ಕೆಲಸಕ್ಕೆ ಅಡ್ಡಿ ಮಾಡಿರುವಂಥ ಸುವರ್ಣ ಅವರು ಕೇಸು ದಾಖಲು ಮಾಡಿದರೆ ಅಲ್ಲಿ SI ಹೋಗ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ತಾರೆ, ಕಮಿಷನರು ಸುಮ್ಮನೆ ಆಗ್ತಾರೆ, ಮತ್ತು ಯಾರು ಕೆಲಸ ಮಾಡೋಕ್ಕೆ ಹೋಗಿದ್ರು ಅವರನ್ನೇ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಈ ರೀತಿ ವಿವಸ್ತ್ರಗೊಳಿಸಿರುವಂಥದ್ದು ಅದು ಪೊಲೀಸರ ಮುಂದೆ ಪೊಲೀಸ್ ಸ್ಟೇಷನ್ ಪೊಲೀಸ್ ವ್ಯಾನಲ್ಲಿ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ? ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಇದೊಂದು ಅಪರಾಧಿಗಳ ರಾಜ್ಯ ಆಗುವಂಥದ್ದನ್ನು ಹಿಂದೆ ಬಿಹಾರ ಅಂತ ನಾವು ಕೇಳಿದ್ವಿ. ಇವತ್ತು ಬಿಹಾರ, ಅವತ್ತಿನ ಬಿಹಾರವನ್ನು ಮೀರಿಸಿ ಕರ್ನಾಟಕ ರಾಜ್ಯದಲ್ಲಿ ಪ್ರಕರಣಗಳು ನಡೀತಾ ಇದೆ. ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ರಕ್ತದ ಹೊಲೆ ಹರಿಸ್ತೀನಿ ಅಂತ ಹೇಳ್ತಾರೆ, ಮನೆಗಳನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳ್ತಾರೆ, ಬಾಟ್ಲೆ ಎಸಿತಾರೆ, ಬಿಯರ್ ಬಾಟ್ಲೆ ಎಸಿತಾರೆ, ಕಲ್ಲು ಎಸಿತಾರೆ, ದೊಣ್ಣೆಗಳನ್ನು ಹಿಡ್ಕೊಂಡು ಬರ್ತಾರೆ. ಅವರ ಮೇಲೆ ಕೇಸ್ ಹಾಕಲ್ಲ, FIR ಮಾಡಲ್ಲ, ನೀವು ಅರೆಸ್ಟ್ ಮಾಡಲ್ಲ. ಮೊನ್ನೆ JJ ನಗರದಲ್ಲಿ
ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಾ ಇದ್ರೆ ಕಲ್ಲೆಸಿತಾರೆ. ಈ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಅವ್ರು ಯಾರೋ ಚಿಕ್ಕ ಹುಡುಗರು ಎಸ್ತರು, ತನಿಖೆ ಮಾಡ್ತೀವಿ. ಯಲ್ಲಾಪುರದಲ್ಲಿ ಒಂದು ಮಹಿಳೆ ಇನ್ನೂ ಮಹಿಳೆಯನ್ನ ಕೊಲ್ತಾನೆ. ಈ ರೀತಿಯ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ? ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ. ಯಾರಿಗೆ ಯಾರ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವಂಥದ್ದನ್ನು ಮಾಡ್ತಾರೆ. ನಾನು ಪವನ್ ನೆಜ್ಜೂರದ್ದು ಮನೆ ಹೇಳಿದೆ. ಇವತ್ತು ಅದನ್ನು ಹಶಪ್ ಮಾಡುವಂತ, ಅದನ್ನು ಏನಾದರೂ ಮಾಡಿ ಮುಚ್ಚಿ ಹಾಕುವಂತ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಪವನ್ ನೆಜ್ಜೂರ್ ಕೇಸನ್ನ. ಮತ್ತೆ ಹುಬ್ಳಿಯಲ್ಲಿ ಹೊಸ ಪ್ರಕರಣ ನಡೆದಿದೆ. ಒಬ್ಬ ಸರ್ಕಾರದ ಕೆಲಸ ಮಾಡಕ್ಕೆ ಹೋದಂತ, SIR ಪ್ರೀ ಮ್ಯಾಚಿಂಗ್ಗೆ ಹೋದಂತ ದಲಿತ ಮಹಿಳೆಯ ಮೇಲೆ ಈ ರೀತಿ ವಿವಸ್ತ್ರಗೊಳಿಸಿ ಅತ್ಯಾಚಾರ ರೀತಿಯಲ್ಲಿ ಮಾಡಿರುವಂಥದ್ದು, ದೌರ್ಜನ್ಯ ಮಾಡಿರುವಂಥದ್ದು ಇವತ್ತು ಖಂಡನೀಯ ಇದೆ. ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಸರ್ಕಲ್ ಇನ್ಸ್ಪೆಕ್ಟರ್ನ, SI ಅವರನ್ನ ಕರ್ಕೊಂಡು ಹೋದಂತ ಪೊಲೀಸ್ ವ್ಯಾನ್ ಅಲ್ಲಿ ಇದ್ದಂತ ಎಲ್ಲ ಪೊಲೀಸರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. 3 ಕೇಸ್ ಇಲ್ಲಿ ದಾಖಲಾಗಬೇಕು. ಒಂದು, SIRಗೆ ವಿರೋಧ ಮಾಡಿರುವಂಥದ್ದು, ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿರುವಂಥದ್ದು. ಎರಡನೇದು, ದಲಿತರ ಮೇಲೆ ದೌರ್ಜನ್ಯ, ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ. ಮೂರನೇದು, ಅವಳನ್ನ ವಿವಸ್ತ್ರಗೊಳಿಸಿರುವಂಥದ್ದು. ಈ 3 ಕೇಸನ್ನ ತಕ್ಷಣ ದಾಖಲು ಮಾಡಬೇಕು. ಆ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಕಾಂಗ್ರೆಸ್ಸಿನ ಚಮಚ ಚೇಲ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು 4 FIR ಮಾಡ್ತಾರೆ. ಪರಿಶೀಲನೆ ಮಾಡಬೇಕಲ್ಲ. ಪೊಲೀಸರದ್ದು ಏನು ಕೆಲಸ? ಏನು ಕಾಂಗ್ರೆಸ್ ಹೇಳುತ್ತೆ ಅದನ್ನು ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಆಗಿದೆಯಾ? ಹೆಂಗೆ ನೀವು 4 FIR ಹಾಕ್ತೀರಿ? ಅವ್ರು ಮಾಡಿರುವಂಥ ತಪ್ಪೇನು? BLO ಒಬ್ಬ ಆಫೀಸರು, ಕುಲಕರ್ಣಿ ಅಥವಾ BLA 2 ಮರ್ಯಾದಾಸಲ್ಲಿ ಹೋಗಿ ನಿಂತರೆ ಅವ್ರ ಜೊತೆ ನಿಂತ್ಕೊಳ್ಳೋದು ತಪ್ಪ? ಯಾವ ತಪ್ಪು ಮಾಡಿದ್ರಿ ಅಂತ ಹೇಳಿ ಅವರನ್ನ ನೀವು ಅರೆಸ್ಟ್ ಮಾಡಿದ್ರಿ, 4 FIR ಮಾಡಿದ್ರಿ. ನಮ್ಮವರು ಪೊಲೀಸ್ ಕೇಸ್ ಕೊಟ್ಟರೆ FIR ಮಾಡಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಹುಬ್ಳಿ ಧಾರವಾಡದ ಕಮಿಷನರ್ ಅವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ 3 ಕೇಸ್ಗಳನ್ನು ದಾಖಲು ಮಾಡಬೇಕು. SIRಗೆ ಪ್ರೀ ಮ್ಯಾಚಿಂಗ್ಗೆ ವಿರೋಧ ಮಾಡಿರುವಂಥದ್ದು, ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ಮತ್ತು ವಿವಸ್ತ್ರಗೊಳಿಸುವಂಥದ್ದು, ಪರಿಷ್ಠ ಜಾತಿಯ ಮೇಲೆ ದೌರ್ಜನ್ಯ ಮಾಡಿರುವಂಥ ಈ ಎಲ್ಲ ಕೇಸ್ಗಳನ್ನು ತಕ್ಷಣ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಆ ಸುಜಾತ ಯಾರು ಸುಳ್ಳು ದಾಖಲೆ ಕೊಟ್ಟು, ಸುಳ್ಳು ಮಾಹಿತಿ ಕೊಟ್ಟು FIR ಹಾಕ್ಸಿದಾಳೆ, ತಕ್ಷಣ ಅವಳನ್ನು ಅರೆಸ್ಟ್ ಮಾಡಬೇಕನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇದನ್ನು ಮಾಡಕ್ ಸಾಧ್ಯನಾ? ನಿಮ್ಮ SP ಪವನ್ ನೆಜ್ಜೂರು ಅವರು ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ ಅಂತ ಹೇಳಿ ಮಂತ್ರಿಗಳು ಹೇಳಿದ್ರು. ನೀವು ಮೀಡಿಯಾದವರು ತೋರಿಸಿದ್ರೆ ಅವರು ಸ್ಪಾಟ್ ಅಲ್ಲಿ ಇದ್ರು ಅಂತ ಹೇಳಿ. ಸ್ಪಾಟ್ ಅಲ್ಲಿ ಇಲ್ಲ ಅಂತ ಹೇಳಿ ಅವರ ಮೇಲೆ ಏನು ಆರೋಪ ಮಾಡಿದ್ರು? ಅವನು ಕುಡಿದು ಮಲಗಿದ್ದ ಅಂತ ಹೇಳಿದ್ರು. ಎಂತ ಆರೋಪ? ಒಬ್ಬ SP ಮೊದಲ ದಿನ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ, ಫಸ್ಟ್ ಡೇ ಅವ್ರದ್ದು, ಇನ್ನೂ 3-4 ಗಂಟೆ ಆಗಿಲ್ಲ, ಕೇಸ್ ನಡೆಯುತ್ತೆ, ಈ ರೀತಿಯ ಘಟನೆ ನಡೆಯುತ್ತೆ. ಯಾವುದಾದ್ರೂ ಒಬ್ಬ SP ಮೊದಲ ಬಾರಿ ಜಾಯಿನ್ ಆದವರು ಅಲ್ಲಿ ಹೋಗ್ತಾರಾ ಇಲ್ವೋ? ಅಂದ್ರೆ ನಿಮ್ಮ ಭರತ್ ರೆಡ್ಡಿಯನ್ನ, ನಾರಾ ಭರತ್ ರೆಡ್ಡಿಯನ್ನ ರಕ್ಷಣೆ ಮಾಡುವುದಕ್ಕಾಗಿ ನೀವು ನಿಮ್ಮ SPಯನ್ನ ಅವನು ಕುಡಿದು ಮಲಗಿದ ಅಂತ ಹೇಳಿದ್ರಿ. ಇವತ್ತು ಆ ಸುಜಾತನನ್ನ, ನಿಮ್ಮ ಎಕ್ಸ್ ಕಾರ್ಪೊರೇಟರ್ನ ರಕ್ಷಣೆ ಮಾಡುವುದಕ್ಕಾಗಿ ಇವಳೇ ಬಟ್ಟೆ ಕಿತ್ಕೊಂಡ್ಲು, ಇವಳೇ ಆ ಥರ ಮಾಡಿದ್ಲು ಅಂತ ಹೇಳಿ ನೀವು ಹೇಳ್ತೀರಿ. ಅಂದರೆ ಮಹಿಳೆಯರ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕಿದ ಅರ್ಥ. ನಿಮ್ಮ ಸುಪರ್ದಿಯಲ್ಲಿದ್ದಾಗ ಅವಳು ಬಟ್ಟೆ ಬಿಚ್ಕೊಳ್ಳೋಕೆ ಹೆಂಗೆ ಸಾಧ್ಯ? ನೀವು ರಕ್ಷಣೆ ಕೊಡಬೇಕಲ್ಲ, ನೀವು ಸರಿ ಮಾಡಬೇಕು. ನಿಮ್ಮ ಸುಪರ್ದಿಯಲ್ಲಿದ್ಲು ಅವಳು. ಸುಜಾತ ಯಾರ ಜೊತೆ ಇದ್ರು? ಪೊಲೀಸರ ಜೊತೆ ಇದ್ರು, ಪೊಲೀಸ್ ವ್ಯಾನಲ್ಲಿದ್ಲು, ಬಟ್ಟೆ ಬಿಚ್ಕೊಳ್ಳೋಕೆ ಹೆಂಗೆ ಸಾಧ್ಯ?
ನೀವು ಅವಳ ಕೈ ಹಿಡ್ಕೊಂಡಿರ್ತೀರಿ. ಹೆಂಗ್ ಸಾಧ್ಯ? ಅಂದ್ರೆ ನೀವು ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡಕ್ಕೆ ಏನ್ ಬೇಕಾದ್ರೂ ಹೇಳ್ತೀರಿ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಕ್ಕೆ ನೀವು ಏನ್ ಬೇಕಾದ್ರೂ ಹೇಳ್ತೀರಿ. ಏನು ಸರ್ಕಾರ ಇದು? ನ್ಯಾಯಯುತವಾಗಿ ನಡ್ಕೊಳ್ಳೋದನ್ನ ಕಲಿಯಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.